ಕೆನರಾ ಬ್ಯಾಂಕ್ ವತಿಯಿಂದ ದೀಪಾವಳಿ ಹಬ್ಬದ ಪ್ರಯುಕ್ತ ಕೆನರಾ ರಿಟೈಲ್ ಮೇಳ 2025 ಉಡುಪಿಯ ಎಂಎಂ ಕಾಲೇಜು ಮೈದಾನದಲ್ಲಿ ಶನಿವಾರ ಮತ್ತು ಭಾನುವಾರ ಆಯೋಜಿಸಲಾಗಿದ್ದು ಶನಿವಾರ ಇದರ ಉದ್ಘಾಟನೆ ನಡೆಯಿತು. ಕೆನರಾ ರಿಟೈಲ್ ಮೇಳ 2025 ಶಾಸಕ ಯಶ್ಪಾಲ್ ಸುವರ್ಣ ಉದ್ಘಾಟಿಸಿ ಶುಭ ಹಾರೈಸಿದರು. ಆರ್ಥಿಕವಾಗಿ 11ನೇ ಸ್ಥಾನದಲ್ಲಿದ್ದ ಭಾರತ ಇವತ್ತು 4ನೇ ಸ್ಥಾನಕ್ಕೆ ಬಂದಿದೆ. ಭಾರತದ ಆರ್ಥಿಕತೆ ಬಹಳಷ್ಟು ವೇಗವಾಗಿ ಬೆಳವಣಿಗೆ ಕಾಣ್ತಾ ಇದೆ. ಇನ್ನೊಂದು 5-6 ವರ್ಷದಲ್ಲಿ ವಿಶ್ವಕ್ಕೆ ಮಾದರಿಯಾಗುವಂತೆ ಬೆಳೆಯುತ್ತದೆ. ಕೆನರಾ ಬ್ಯಾಂಕ್ ದೇಶದ ಆರ್ಥಿಕತೆಗೆ ಬಹಳಷ್ಟು ಉತ್ತಮ ಕೊಡುಗೆ ನೀಡಿದೆ ಎಂದರು. ಕೆನರಾ ರಿಟೈಲ್ ಮೇಳದ ಬಗ್ಗೆ ಜನರಲ್ ಮ್ಯಾನೇಜರ್ ಎಚ್.ಕೆ. ಗಂಗಾಧರ್ ಈ ಸಂದರ್ಭದಲ್ಲಿ ಮಾಹಿತಿಯನ್ನ ನೀಡಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಎಎಸ್ಪಿ ಸುಧಾಕರ್ ನಾಯಕ್, ಕಾಂಚನ್ ಆಟೋಮೊಬೈಲ್ಸ್ನ ಎಂಡಿ ಪ್ರಸಾದ್ ರಾಜ್ ಕಾಂಚನ್, ಆಡ್ ಸಿಂಡಿಕೇಟ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಇದರ ಸಿಇಒ ಆಗಿರುವ ಯುಡಿ ಆಚಾರ್ಯ ಉಪಸ್ಥಿತರಿದ್ದರು. ಈ ಮೇಳದಲ್ಲಿ ಭಾಗವಹಿಸಲು ಮುಕ್ತ ಅವಕಾಶ ಕಲ್ಪಿಸಲಾಗಿದೆ. ಯಾವುದೇ ಪ್ರವೇಶ ಶುಲ್ಕ ಇರೋದಿಲ್ಲ. ಪೂರ್ವ ಪಾವತಿ ಪೆನಾಲ್ಟಿ ಇರೋದಿಲ್ಲ. ವಾಹನ ಸಾಲಕ್ಕೆ ಕೇವಲ 10% ಮುಂಗಡ ಪಾವತಿ. ಉಳಿದ ಹಣವನ್ನು ಮಾಸಿಕ 84 ಕಂತುಗಳಲ್ಲಿ ಮರುಪಾವತಿಸಲು ಅವಕಾಶ ಇದೆ. ಸಂಸ್ಕರಣಾ ಶುಲ್ಕ ಇರೋದಿಲ್ಲ. ಜಾಮೀನು ಅಗತ್ಯವಿಲ್ಲ. ಗೃಹ ಸಾಲಕ್ಕೆ 30 ವರ್ಷಗಳವರೆಗೆ ಗರಿಷ್ಠ ಮರುಪಾವತಿ ಅವಕಾಶವಿದೆ. ಸ್ಥಳದಲ್ಲೇ ಸಾಲ ಮಂಜೂರಾತಿ ಪಡೆಯಲು ಪಾನ್ ಕಾರ್ಡ್, ಆಧಾರ್ ಕಾರ್ಡ್, 3 ವರ್ಷದ IT ರಿಟರ್ನ್ಸ್, 6 ತಿಂಗಳ ಸಂಬಳ ಚೀಟಿ ತಂದರೆ ಸ್ಥಳದಲ್ಲಿ ಸಾಲ ಮಂಜೂರಾತಿ ಸಿಗಲಿದೆ. ಬೇರೆ ದೇಶಗಳಲ್ಲಿ ಒಬ್ಬರಿಗೆ 3 ವೆಹಿಕಲ್, ನಾವಿಲ್ಲಿ ನಮ್ಮ ಅಪಾರ್ಟ್ಮೆಂಟ್ಗಳಲ್ಲಿ ನೋಡಿದಾಗ ಅಲ್ಲಿ ವೆಹಿಕಲ್ ನೋಡಿ ಏನಪ್ಪ ನಮ್ಮ ದೇಶದಲ್ಲಿ ಎಷ್ಟೊಂದು ವೆಹಿಕಲ್ ಇದೆ ಅಂತೆ. ಆದರೆ ದೇಶ ಅಂತ ನೋಡಿದಾಗ ನಾವು ಇನ್ನೂ ಎಷ್ಟು ಬೆಳೆಯೋದಕ್ಕೆ ಅವಕಾಶ ಇದೆ ಅಂತ ಹೇಳಿ ನಮಗೊಂದು ಚಿತ್ರಣವನ್ನು ನಮ್ಮ ಎದುರುಗಡೆ ಇಟ್ಟಿದ್ದಾರೆ. ಜೊತೆಗೆ ಬ್ಯಾಂಕಿನವರ ಪಾತ್ರ ಬಹುಶಃ ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ, ಈ ಸ್ಪರ್ಧಾತ್ಮಕ ಬ್ಯಾಂಕಿಂಗ್ ಅಲ್ಲಿ ಇವತ್ತಿನ ದಿನ ಸರ್ವೈವಲ್ಗೋಸ್ಕರ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅನ್ನೋ ಒಂದು ಪರಿಸ್ಥಿತಿ ಬಂದಂಥದ್ರಲ್ಲೂ ಬಂದ ಸವಾಲುಗಳನ್ನು ಸದೃಢವಾಗಿ ಎದುರಿಸಿ ಇವತ್ತಿಗೆ ಜಗತ್ತಿನಲ್ಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಿನ ಪರಿಕಲ್ಪನೆಯನ್ನ ಮರುಜೀವ ಕೊಟ್ಟಿರತಕ್ಕಂಥ ಬ್ಯಾಂಕ್ಗಳ ಬಗ್ಗೆ ಸಾಹೇಬರು ಬಹಳ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ಸರ್, ತಮಗೆ ಇಂಥ ಒಂದು ನುಡಿಗಳನ್ನ ನೀವು ಮಾತಾಡೋದಕ್ಕೆ ತಮಗೆ ಧನ್ಯವಾದಗಳನ್ನ ಹೇಳ್ತೀನಿ ಸರ್. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮಕ್ಕೆ ಬರೋದಾದರೆ ಕೆನರಾ ಬ್ಯಾಂಕ್ ರಿಟೇಲ್ ಎಕ್ಸ್ಪೋ 2025 ಹಬ್ಬದ ವಾತಾವರಣ ಎಲ್ಲೆಡೆ ಇದೆ. ಬಹುಶಃ ಈ ದೇಶ ಸದೃಢ ಆರ್ಥಿಕತೆಯಲ್ಲಿ ಸದೃಢವಾಗಿ ಮುನ್ನುಗ್ತಾ ಇದೆ. ವಿಶೇಷವಾಗಿ ಉಡುಪಿ ಮತ್ತು ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಗಳು, ಅವಿಭಜಿತ ದಕ್ಷಿಣ ಕನ್ನಡ ಅಂತ ಹೇಳಿದ್ರೆ ದೇಶಕ್ಕೆ ಬ್ಯಾಂಕಿಂಗ್ ಅಂದ್ರೆ ಏನು ಅಂತ ಹೇಳಿಕೊಟ್ಟಿರ್ತಕ್ಕಂಥವ್ರು, ಬ್ಯಾಂಕಿಂಗ್ ಅನ್ನ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥವ್ರು. ದೇಶದಲ್ಲಿ ಯಾವಾಗ ನ್ಯಾಷನಲೈಸ್ ರಾಷ್ಟ್ರೀಕರಣ ಆಯಿತು, ಬ್ಯಾಂಕಿಂಗ್ ರಾಷ್ಟ್ರೀಕರಣ ಆದಾಗ ಇದೇ ಜಿಲ್ಲೆಯ ಪ್ರಮುಖ ಬ್ಯಾಂಕ್ಗಳೆಲ್ಲ ರಾಷ್ಟ್ರೀಕರಣ ಆದವು. ಅದರ ಅರ್ಥ ಬ್ಯಾಂಕಿಂಗ್ ಎಷ್ಟು ಸದೃಢವಾಗಿತ್ತು ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗುತ್ತೆ. ಅದೇ ಸಂದರ್ಭದಲ್ಲಿ 1906ರಲ್ಲಿ, ಸ್ವತಂತ್ರ ಪೂರ್ವದಲ್ಲಿ 1906ರಲ್ಲಿ ಕೆನರಾ ಬ್ಯಾಂಕ್ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮೂಲಕ ಇನ್ನಷ್ಟು ಗ್ರಾಹಕರನ್ನು ಹತ್ತಿರ ತರುವಂತಹ ಕೆಲಸ ಮಾಡಿದ್ದಕ್ಕಾಗಿ ಉಡುಪಿಯ ಶಾಸಕ ನೆಲೆಯಲ್ಲಿ ಕೆನರಾ ಬ್ಯಾಂಕಿಗೆ ಇಡೀ ತಂಡದವರಿಗೆ ನನ್ನ ವಿಶೇಷವಾದ ಅಭಿನಂದನೆ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸಿದ್ದೇನೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಆರ್ಥಿಕ ಕ್ಷೇತ್ರದಲ್ಲಿ ಬಹಳಷ್ಟು ದೊಡ್ಡ ಕೊಡುಗೆಯನ್ನು ಇಡೀ ದೇಶಕ್ಕೆ ಮಾತ್ರ ವಿಶ್ವಕ್ಕೆ ನೀಡಿದಂಥ ಒಂದು ಜಿಲ್ಲೆ. ಬಹುಶಃ ಸಿಂಡಿಕೇಟ್ ಇರ್ಬೋದು, ಕೆನರಾ ಕಾರ್ಪೊರೇಷನ್, ವಿಜಯ ಬ್ಯಾಂಕ್, ಇದೇ ರೀತಿ ಕರ್ನಾಟಕ ಬ್ಯಾಂಕ್ನಂಥ ಬಹಳಷ್ಟು ಆರ್ಥಿಕ ಸಂಸ್ಥೆಗಳನ್ನು ಇವತ್ತು ಲೋಕಕ್ಕೆ ಪರಿಚಯಿಸುವ ಮೂಲಕ ನಮ್ಮ ಜಿಲ್ಲೆಯ ಆರ್ಥಿಕ ತಜ್ಞರು ಯಾವ ಒಂದು ಚಿಂತನೆಯೊಂದಿಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರ ಕಾರ್ಯ ಇತ್ತು ಎಂಬುದನ್ನು ಇವತ್ತು ಅವರು ತೋರಿಸಿಕೊಟ್ಟಿದ್ದಾರೆ. ಬಹುಶಃ ಸುಬ್ಬರಾವ್ ಪೈ ಅವರು ಕೂಡ ಯಾವ ಸಲ ಒಂದು ಚಿಂತನೆಯೊಂದಿಗೆ ಈ ಬ್ಯಾಂಕ್ ಅನ್ನು ಪ್ರಾರಂಭ ಮಾಡಿ ನಮ್ಗೆಲ್ಲರಿಗೂ ಗೊತ್ತುಂಟು. ಇವತ್ತು ಅವರು ನಮ್ಮೊಂದಿಗೆ ಇಲ್ಲದಿದ್ದರೂ ಕೂಡ ಇವತ್ತು ನಮ್ಮ ಜಿಲ್ಲೆಯ ರಾಜ್ಯದ ಜನರು ಅವರನ್ನು ಸದಾ ನೆನಪಿಸುವಂತ ಕೆಲಸವನ್ನು ಮಾಡ್ತಾರೆ. ಯಾಕೆಂದ್ರೆ ಒಂದು ಕಡೆ ಆರ್ಥಿಕ ಶಕ್ತಿಯನ್ನು ತುಂಬಿದ ಕೆಲಸ ಮಾಡಿದ್ರು, ಇನ್ನೊಂದೆಡೆ ಬ್ಯಾಂಕ್ಗಳನ್ನು ಪ್ರಾರಂಭ ಮಾಡುವ ಮೂಲಕ ಬಹಳಷ್ಟು ಜನರಿಗೆ ಉದ್ಯೋಗವನ್ನು ಕೊಟ್ಟರು ಮತ್ತು ಬಹಳಷ್ಟು ಜನರಿಗೆ ತಮ್ಮ ಸ್ವಂತ ಬದುಕನ್ನು ಕಟ್ಕೊಳ್ಳಿಕ್ಕೆ ಬ್ಯಾಂಕಿನ ಮೂಲಕ ಅದಕ್ಕೆ ದೊಡ್ಡ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದವರು ಅವರು. ಅದರಿಂದಾಗಿ ಇವತ್ತು ಈ ಒಂದು ಕೆನರಾ ಬ್ಯಾಂಕಿನವರ ಈ ಕೆನರಾ ರಿಟೇಲ್ ಎಕ್ಸ್ಪೋನ ಸಂದರ್ಭದಲ್ಲಿ ನಮ್ಮ ಸ್ಥಾಪಕರಾದ ಸುಬ್ಬರಾವ್ ಪೈ ಅವರ ಈ ಒಂದು ಕೊಡುಗೆಯನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸಲಿಕ್ಕೆ ತುಂಬ ಸಂತೋಷ ಪಡ್ತಿದ್ದೇನೆ. ಖಂಡಿತವಾಗಿಯೂ ಕೆನರಾ ಬ್ಯಾಂಕ್ ಈಗಾಗಲೇ ನಮ್ಮ ರಾಷ್ಟ್ರೀಕೃತ ಬ್ಯಾಂಕ್ ಮರ್ಜರಾದ ಸಂದರ್ಭದಲ್ಲಿ ಕೆನರಾ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ನೊಂದಿಗೆ ಅದು ಮರ್ಜರಾಗಿ ಬಹುಶಃ ಈಗ ಪ್ರಸ್ತುತ 9,600 ಶಾಖೆಗಳನ್ನು ಹೊಂದಿದೆ. ಈ ಹಿಂದೆ 6,000 ಶಾಖೆಗಳಿತ್ತು. ಬಹುಶಃ
ಸಿಂಡಿಕೇಟ್ ಬ್ಯಾಂಕ್ 3200 ಶಾಖೆ, ನಂತರ 400 ಶಾಖೆಯನ್ನು ಪ್ರಾರಂಭ ಮಾಡಿದ್ರು. ಈಗಾಗಲೇ ಗಣ್ಯದವರು ಹೇಳಿದ್ರು, ಈ ವರ್ಷದಲ್ಲಿ ಇನ್ನಷ್ಟು 200 ಹೆಚ್ಚಿನ ಶಾಖೆಗಳನ್ನು ಪ್ರಾರಂಭ ಮಾಡುವ ಮೂಲಕ ಜನರಿಗೆ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಜನರು ನಮ್ಮಲ್ಲಿ ಬರಬೇಕಂತಿಲ್ಲ, ನಾವು ಜನರ ಮನೆಗೆ ಬಾಗಿಲಿಗೆ ಹೋಗಿ ನಾವು ಆ ಸೇವೆಯನ್ನು ಕೊಡ್ತೇವೆ ಎಂಬ ಮನೋಭಾವದಿಂದ ಕೆನರಾ ಬ್ಯಾಂಕ್ ಕೆಲಸ ಮಾಡ್ತಾ ಅಂತ ಹೇಳಿದ್ರೆ ಖಂಡಿತವಾಗಿ ನಮ್ಮ ಜಿಲ್ಲೆಯ ಬ್ಯಾಂಕ್ ನಮಗೆಲ್ಲರಿಗೆ ಬಹಳ ಹೆಮ್ಮೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತಿದ್ದೇನೆ. ಖಂಡಿತವಾಗಿ ಈ ಸಂದರ್ಭದಲ್ಲಿ ಇಂಥ ಒಂದು ಅದ್ಭುತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮೂಲಕ ಇವತ್ತು ಜನರಿಗೆ ನಮ್ಮ ಯಾವುದೆಲ್ಲ ಸೇವೆ ಕೊಡುಗೆಗಳು ನಮ್ಮಲ್ಲಿ ಯಾವ ಸವಲತ್ತುಗಳು ಸಿಗ್ತದೆ ಅದನ್ನು ಮುಕ್ತವಾಗಿ ಇವತ್ತು ಒಂದು ಕಾರ್ಯಕ್ರಮ ಅವಕಾಶ ಕಲ್ಪಿಸಿದ್ದಾರೆ. ಬಹುಶಃ ಕೆನರಾ ಬ್ಯಾಂಕಿನವರು ಬಹಳ ಖುಷಿಯಲ್ಲಿರ್ಬೋದು, ಯಾಕೆಂದ್ರೆ ನರೇಂದ್ರ ಮೋದಿ ಅವರ ಒಂದು ದಿಟ್ಟ ಹೆಜ್ಜೆ, ಒಂದು ಒಳ್ಳೆಯ ನಿರ್ಧಾರ, ನಿರ್ಮಲಾ ಸೀತಾರಾಮನ್ ಅವರ ಈ ಆರ್ಥಿಕ ವಿಚಾರದಲ್ಲಿ ಒಂದು ದೊಡ್ಡ ಒಂದು ಬದಲಾವಣೆ ಇವತ್ತು ಜಿಎಸ್ಟಿಯಲ್ಲಿ. ಇವತ್ತು ಕೆನರಾ ಬ್ಯಾಂಕ್ ರಿಟೇಲ್ ಎಕ್ಸ್ಪೋ ಕಾರ್ಯಕ್ರಮವನ್ನು ಇವತ್ತು ಮತ್ತು ನಾಳೆ ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಬಿಲ್ಡರ್ಗಳು ಹಾಗೂ ವೆಹಿಕಲ್ ಡೀಲರ್ಗಳು ಭಾಗವಹಿಸ್ತಾ ಇದ್ದಾರೆ. ನಮ್ಮ ಗ್ರಾಹಕರುಗಳಿಗೆ ಹಾಗೂ ಉಡುಪಿಯ ಜನತೆಗೆ ಒಂದು ಸವಿ ಅವಕಾಶ, ಕಡಿಮೆ ಬೆಲೆಯಲ್ಲಿ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಈ ಒಂದು ಸಾಲವನ್ನು ಪಡೆದುಕೊಳ್ಳುವಂಥ ಅವಕಾಶವಿದೆ. ದಯವಿಟ್ಟು ನೀವು ಈ ಕಾರ್ಯಕ್ರಮಕ್ಕೆ 2 ದಿನದಲ್ಲಿ ಬೆಳಿಗ್ಗೆ 9:30 ಸಾಯಂಕಾಲ 6:00 ತನಕ ಬರುವಂಥ ಅವಕಾಶ ಇದೆ. ನೀವು ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಕನಸಿನ ಮನೆಯನ್ನು ಅಥವಾ ಕನಸಿನ ನಿಮ್ಮ ವೆಹಿಕಲ್ ಅನ್ನು ಪಡೆದುಕೊಳ್ಳುವಂಥ ಅವಕಾಶವನ್ನಿದೆ. ಕಡಿಮೆ ಮೊತ್ತದ ವೆಹಿಕಲ್ ಇಂದ ಪಡೆದು ಬಹಳ ಹೈ ಲೆವೆಲ್ BMW ಹೊರಗಿನ ಡೀಲರ್ಗಳು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲ ರೀತಿಯ ಈ ಸಮಾಜದಲ್ಲಿರುವಂತಹ ಜನಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಈ ಒಂದು ಸದುಪಯೋಗವನ್ನು ಪಡೆದು ನೀವು ಬರುವಾಗ ನೀವು ಈಗಾಗಲೇ ನಮ್ಮ ಮೇಡಮ್ ಹೇಳಿರುವಂತೆ ನಿಮ್ಮ ಆಧಾರು, ITR ಇದನ್ನೆಲ್ಲ ನಿಮ್ಮ ಮೊಬೈಲಲ್ಲಿ ಇದ್ರೂ ಕೂಡ ಆಗ್ತದೆ. ಸಾಫ್ಟ್ ಕಾಪಿ ತಂದರೂ ಕೂಡ ನಾವು ಇಮಿಡಿಯೇಟ್ಲಿ ಆನ್ ದ ಸ್ಪಾಟ್ ನೋಡಿ ನಿಮಗೆ ಇಮಿಡಿಯೇಟ್ ಸ್ಯಾಂಕ್ಷನ್ ಅನ್ನು ಕೊಡ್ತೇವೆ. 1 ದಿನದೊಳಗೆ ಅದರ ಕಂಪ್ಲೀಟ್ ಮಾಡಿ ನಿಮಗೆ ಸೋಮವಾರ ಮಂಗಳವಾರದೊಳಗೆ ನಿಮಗೆ ಗಾಡಿಯನ್ನು ತಗೊಳ್ಳುವಂಥ ಪರಿಸ್ಥಿತಿಯನ್ನು ಕೂಡ ನಿರ್ಮಾಣ ಮಾಡ್ತೇವೆ. ಧನ್ಯವಾದ. ಅಂಗವಾಗಿ ನಾವು ಕೆನರಾ ರಿಟೇಲ್ ಎಕ್ಸ್ಪೋ 2025 ಮಾಡ್ತಾ ಇದ್ದೇವೆ. ಈಗಾಗಲೇ ಗ್ರಾಹಕರಿಂದ ತುಂಬಾ ಒಳ್ಳೆಯ ನಮಗೆ ರೆಸ್ಪಾನ್ಸ್ ಸಿಗ್ತಾ ಇದೆ. ನೀವೆಲ್ಲರೂ ಬರಬೇಕು, ಇದರ ಪ್ರಯೋಜನವನ್ನ ಪಡೆದುಕೊಳ್ಬೇಕು. ಹಾಗೆ ಬರುವಾಗ ಆಧಾರ್ ಕಾರ್ಡ್ ಕಾಪಿ, ಪ್ಯಾನ್ ಕಾರ್ಡ್ ಕಾಪಿ, ಹಾಗೆ ನಿಮ್ಮ ಸ್ಯಾಲರಿ ಸ್ಲಿಪ್ ಅನ್ನ ತಂದ್ರೆ ಸ್ಥಳದಲ್ಲಿಯೇ ಸಾಲ ಮಂಜೂರಾತಿ ಅವಕಾಶ ಕೂಡ ಇದೆ. ಹಾಗೆ ದೀಪಾವಳಿ ವೇಳೆಯಲ್ಲಿ ನೀವು ಈಗಾಗಲೇ ನಮ್ಮ ಕೆನರಾ ರಿಟೇಲ್ ಎಕ್ಸ್ಪೋ 2025 ಚಾಲನೆಗೊಂಡಿದೆ. ಉಡುಪಿಯ ಹಾಗೂ ಮಂಗಳೂರಿನ ಪ್ರತಿಷ್ಠಿತ ಬಿಲ್ಡರ್ಗಳು ಹಾಗೆ ವಾಹನ ಡೀಲರ್ಗಳು, ಸೋಲಾರ್ ಕಂಪನಿಗಳು ಭಾಗವಹಿಸ್ತಾ ಇದೆ. ಹಾಗೆ ಎಲ್ಲ ನಮ್ಮ ಕಸ್ಟಮರ್ಸ್ ಈಗಾಗಲೇ ಸ್ಟಾಲ್ಗೆ ಆಗಮಿಸ್ತಾ ಇದ್ದಾರೆ. ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಇವತ್ತು ಮತ್ತೆ ನಾಳೆ ಈ ಮೇಳ ನಡೆಯಲಿದೆ. ಸಂಜೆ 6:30 ತನಕ ಸಹ ಇದೆ. ಎಲ್ಲ ಉಡುಪಿ ಜನತೆಗೆ ನನ್ನ ರಿಕ್ವೆಸ್ಟ್ ಹೇಳಿದ್ರೆ ಎಲ್ಲರೂ ಬಂದು ಇದರ ಪ್ರಯೋಜನ ಪಡ್ಕೊಳ್ಬೇಕಂತ ಕೇಳ್ತಾ ಇದ್ದೇನೆ. ಹಾಗೆ ನೀವು ಬರುವಾಗ ಆಧಾರ್ ಕಾರ್ಡ್ ಕಾಪಿ, ಪ್ಯಾನ್ ಕಾರ್ಡ್ ಕಾಪಿ, ಹಾಗೆ ITR, ಸ್ಯಾಲರಿ ಸ್ಲಿಪ್ ಅನ್ನ ತಂದ್ರೆ ಸ್ಥಳದಲ್ಲಿಯೇ ಸಾಲ ಮಂಜೂರು ಮಾಡುವ ವ್ಯವಸ್ಥೆಯನ್ನ ಕೂಡ ನಾವು ಮಾಡಿದ್ದೇವೆ. ಎಲ್ಲರೂ ದಯವಿಟ್ಟು ಬಂದು ಇದರ ಪ್ರಯೋಜನವನ್ನ ಪಡಿಬೇಕಂತ